Hi everyone, welcome back to my channel. So after a very long time ಈ ಒಂದು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ಯಾರೋ ರೀಡಿಂಗಲ್ಲಿ ಏನಿರುತ್ತೆ ಅಂತಂದರೆ, ಸೊ ಲೆಟ್ಸ್ ಸಿ ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಪ್ರಿಡಿಕ್ಷನ್ಸ್. ಸೊ ನಿಮ್ಮ ರಿಲೇಷನ್ಶಿಪ್ ವೈಸ್ ಯಾವ ಒಂದು ಎನರ್ಜಿ ಇದೆ. ಸೊ ಇದೊಂದು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಹಾಗೆ ಕಲೆಕ್ಟಿವ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್, ಯಾವಾಗ ನೀವು ಸ್ಕ್ರೀನ್ ಮೇಲೆ ಈ ಒಂದು ವಿಡಿಯೋನ ನೋಡ್ತೀರಾ ಆಗ ನಿಮ್ಮ ಜೊತೆಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತವಾಗ್ಲೂ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಹಾಗೆ ಯಾರಿಗಾದ್ರೂ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ನ ವೇರ್ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರೋ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್, ಈ ಒಂದು ರೀಡಿಂಗ್ ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತಾ ಇದೆ ಬಿಕಾಸ್ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರ. ಸೊ ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ಎಲ್ಲ ಮೆಸೇಜ್ ರೆಸೊನೇಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಯಾವ ಮೆಸೇಜ್ ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಆಕಾಶಿಕ್ ರೀಡಿಂಗ್ಸ್ ಬೇಕಿದೆ ನೀವು ಮೆಸೇಜ್ ಮಾಡಬಹುದು ಆ್ಯಂಡ್ ಬುಕ್ ಮಾಡ್ಕೋಬೋದು ನಿಮ್ಮ ಸೆಷನ್ಸ್ನ. ಸೊ ಆಕಾಶಿಕ್ ರೀಡಿಂಗ್ಸಲ್ಲಿ ನಿಮ್ಮ ಫ್ಯೂಚರ್ ಬಗ್ಗೆ ಆರ್ ನಿಮ್ಮ ಪಾಸ್ಟ್ ಬಗ್ಗೆ ಏನಾದರೂ ನೀವು ಕೇಳಬೇಕು, ಯಾವುದಾದ್ರೂ ಒಂದು ಕ್ವೆಶನ್ಗೆ ನಿಮ್ಮ ಸೋಲ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಆಕಾಶಿಕ್ ರೀಡಿಂಗ್ಸ್ನ ನೀವು ಬುಕ್ ಮಾಡ್ಕೋಬೋದು. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ರಿಲೇಷನ್ಶಿಪ್ಪಿನ ಒಂದು ಪಾಸ್ಟ್ ಎನರ್ಜಿ ಏನಿದೆ ನೋಡೋಣ. ಓಕೆ, 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಜಸ್ಟಿಸ್, ಮೇ ಬಿ ನಿಮ್ಮ ಪಾಸ್ಟಲ್ಲಿ ನಿಮಗೆ ತುಂಬ ಬರ್ಡನ್ ಆಗಿರ್ಬೋದು ರಿಲೇಷನ್ಶಿಪ್, ಆ್ಯಂಡ್ ಇಲ್ಲೊಂದು ಕಡೆ ನಿಮಗೆ ಜಸ್ಟಿಸ್ ಸಿಕ್ಕಿಲ್ಲ ಅಂತ ನೀವು ಫೀಲ್ ಮಾಡ್ತಾಯಿದ್ರಿ. ಏಸ್ ಆಫ್ ಪೆಂಟಕಲ್ಸ್, ಓಕೆ, ಸಮ್ ಕೋರ್ಟ್ ಕೇಸಸ್ ನಡೀತಾ ಇರಬಹುದು ನಿಮ್ಮ ಲೈಫಲ್ಲಿ, ಆರ್ ಮ್ಯಾರಿಡ್ ಆಗಿದ್ದರೆ ಡಿವೋರ್ಸ್ ಕೇಸ್ ನಡೀತಾ ಇರ್ಬೋದು. ಆ್ಯಂಡ್ ಇದಕ್ಕೆ ಇನ್ನೂ ನಿಮ್ಮ ಲೈಫಲ್ಲಿ ಒಂದು ಆಬ್ಸ್ಟಕಲ್ಸ್ ಆಗಿ ಕೂತಿರ್ಬೋದು ಈ ಒಂದು ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸೊ ಒಂದು ಎನರ್ಜಿ ಹಾಗೆ ಇದೆ. ಸೊ ಪ್ರೆಸೆಂಟ್ ಬಗ್ಗೆ ನೋಡೋಣ. ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ದ ಡೆವಿಲ್ ಕಾರ್ಡ್ ಬಂದಿದೆ ಆ್ಯಂಡ್ 5 ಆಫ್ swords and the high priestess. ಸೊ ಫ್ಯೂಚರ್ ಕಾರ್ಡ್ಸನ್ನು ಸಹ ನಾನು ತಗೊಳ್ತೀನಿ. Three of cups, strength card and 2 of pentacles. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದೆ ಆರ್ ಮ್ಯಾರಿಡ್ ಇರೋರು ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೀರಾ ಅಂತಲೂ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಇಟ್ ಟೇಕ್ಸ್ ಇನ್ನೂ 1 ವರ್ಷ ಬೇಕಾಗಬಹುದು ಇನ್ ಕೇಸ್ ನೀವು ಡಿವೋರ್ಸಿಗೆ ಅಪ್ಲೈ ಮಾಡಿದರೆ. ಸೊ ಈ ಒಂದು 2026ಅಲ್ಲಿ ನಿಮಗೆ ನೀವೇನು ಅಂದ್ಕೊಳ್ತಾ ಇದ್ದೀರ ಅದಾಗತ್ತೆ. ಬಟ್ ದ ಮೆಜಿಷಿಯನ್ ಆ್ಯಂಡ್ ದ ಡೆವಿಲ್ 5 ಆಫ್ ಸ್ವಾರ್ಡ್ಸ್ ಇಲ್ಲಿ ಇರೋದ್ರಿಂದ ಮೇ ಬಿ ನಿಮಗೆ ಕರೆಂಟ್ಲಿ ಇನ್ ಕೇಸ್ ನೀವು ಡಿವೋರ್ಸಿಗೆ ಏನು ಅಪ್ಲೈ ಮಾಡಿಲ್ಲ ಅಂತಂದರೆ ಸೊ ಸಮ್ ಚೀಟಿಂಗ್ ನೀವು ಇಲ್ಲಿ ಎದುರಿಸ್ತಾ ಇರ್ಬೋದು, ಆರ್ ಸಮ್ ಕಂಟ್ರೋಲಿಂಗ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಮ್ಯಾನಿಪುಲೇಟ್ ಮಾಡ್ತಾ ಇರಬಹುದು. ಸೊ ಆ ಒಂದು ಎನರ್ಜಿ ಇದೆ. ನೀವೇನಾದರೂ ತುಂಬ ಈ ಒಂದು ಪರ್ಸನ್ ಮಾತುಗಳನ್ನು ನಂಬ್ತಾ ಇದ್ದರೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಬಿಕಾಸ್ ದ ಡೆವಿಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮನ್ನ ಒಂದು ಸ್ಲೇವ್ ಥರ ನೋಡ್ತಾರೆ, ಆರ್ ತುಂಬ ನಿಮಗೆ ಎಮೋಷ್ನಲಿ ಮೆಂಟಲಿ ನಿಮಗೆ ಟಾರ್ಚರ್ ಅನ್ನಿಸ್ತಾ ಇರ್ಬೋದು ಕರೆಂಟ್ಲಿ ಒಂದು ಸಂಬಂಧ. ಹಾಗೆ 5 ಆಫ್ ಸ್ವಾರ್ಡ್ಸ್ ಇಲ್ಲಿ ಇರ್ತಾ ಇರೋದ್ರಿಂದ ಡೋಂಟ್ ಟೇಕ್ ರಾಂಗ್ ಡೆಸಿಷನ್ಸ್ ಅಂತ ಹೇಳ್ತೀನಿ. ಮೇ ಬಿ ಇವರು ನಿಮಗೆ ಚೀಟ್ ಮಾಡಿರ್ಬೋದು. ಸೊ ನಿಮಗೆ ಗೊತ್ತಿಲ್ಲದೆ ತುಂಬ ವಿಷಯನ ಇವರು ಮುಚ್ಚಿಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಡೋಂಟ್ ಟ್ರಸ್ಟ್ ಈಸಿಲಿ. ತುಂಬ ಈಸಿಯಾಗಿ ನೀವು ಈ ವ್ಯಕ್ತಿನ ಟ್ರಸ್ಟ್ ಮಾಡೋದು ಬಿಡಬೇಕಾಗತ್ತೆ.
ಹಾಗೆ ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ಮೇ ಬಿ ಇಲ್ಲಿ ವಿಡಿಯೋ ನೋಡ್ತಾ ಇರೋರು ಟ್ಯಾರೋ ರೀಡರ್ಸ್ ಆಗಿರ್ಬೋದು, ಆರ್ ಮೇ ಬಿ ಇಲ್ಲಿ ತುಂಬ ಜನ ಹೀಲರ್ ಸಹ ವಿಡಿಯೋ ನೋಡ್ತಾ ಇದ್ದೀರಾ. ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ನೀವು ಇರಬಹುದು ಕರೆಂಟ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆರ್ ನಿಮಗೆ ತುಂಬ ಇಂಟ್ರೆಸ್ಟ್ ಇರ್ಬೋದು ಸ್ಪಿರಿಚುವಾಲಿಟಿ ಕಡೆ ಹೋಗಬೇಕು ಆರ್ ಸ್ಪಿರಿಚುವಲ್ ಪ್ರಾಕ್ಟೀಸಸನ್ನು ಮಾಡಬೇಕು ಅಂತ. ಡೆಫಿನೆಟ್ಲಿ ಅದನ್ನು ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಟ್ಯಾರೋ ಕಲಿಬೇಕು ಅಂತ ಇದ್ದರೆ ಕ್ಲಾಸಸ್ ಓಪನ್ ಇದೆ, ನೀವು ಕೋರ್ಸ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ತುಂಬ ಬರ್ಡನ್ ಹಾಗೆ ಲಾಟ್ ಆಫ್ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ನೀವು ತುಂಬ ಹೆಲ್ಪ್ ಮಾಡಿದ್ರಿ, ಅವ್ರಿಗೆ ಯಾವುದೇ ಒಂದು ಕಷ್ಟ ಅಥವಾ ಏನೇ ಒಂದು ಬೇಕಿದ್ರೂ ತುಂಬ ನೀವು ನಿಮ್ಮ ಪ್ರಿಯಾರಿಟಿನ ಮರೆತು ಅವ್ರಿಗೆ ಪ್ರಿಯಾರಿಟಿ ಕೊಡ್ತಾಯಿದ್ರಿ ಅಂತಲೂ ಇಲ್ಲಿ ಹೇಳಬಹುದು. ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರ ಮಾತಿಂದನೇ ಅವರು ತುಂಬ ಕೆಲಸಗಳನ್ನು ಅವರು ಮಾಡ್ಕೋತಾರೆ ಅಂತ ಹೇಳಬಹುದು. ಆ್ಯಂಡ್ ನಿಯರ್ ಫ್ಯೂಚರ್ ಅಂತ ನೋಡೋದಾದರೆ ವಿತಿನ್ 3 months ಇಲ್ಲಿ ರಿಯೂನಿಯನ್ ಆರ್ ಸಮ್ ಚೇಂಜಸ್ ನೀವು ನೋಡ್ಬೋದು. ಅಥವಾ ಕೆಲವೊಬ್ಬರಿಗೆ ಇಲ್ಲಿ ನ್ಯೂ ಪ್ರಪೋಸಲ್, ಒಂದು ನ್ಯೂ ಲವ್ ಆರ್ ನಿಮ್ಮ ಸೋಲ್ಮೇಟನ್ನು ನೀವು ಮೀಟ್ ಆಗುವಂಥ ಚಾನ್ಸಸ್ ಇದೆ. 3 of Cups ಇಲ್ಲಿ ಇರೋದ್ರಿಂದ ಸಮ್ ಗೆಟ್ ಟುಗೆದರ್ ಆರ್ ಸಮ್ ಪಾರ್ಟಿಯಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗಬಹುದು, ಆರ್ ಸಮ್ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ನೀವು ಈ ಒಂದು ವ್ಯಕ್ತಿಯನ್ನು ನೀವು ಮೀಟ್ ಮಾಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಸೊ ಏನು ಅಂತಂದರೆ ಸ್ವಲ್ಪ ಇಲ್ಲಿ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ತುಂಬ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಸಮಥಿಂಗ್ ನೀವೊಂದು ಹೊಸ ಪರ್ಸನ್ನ ನೋಡಿದ ತಕ್ಷಣ ಅವರು ನಿಮ್ಮ ಸೋಲ್ಮೇಟ್ ಆಗೋದಿಲ್ಲ, ಮೇ ಬಿ ಒಂದು ಫ್ಲರ್ಟ್ ಎನರ್ಜಿನೂ ಇರ್ಬೋದು. ಸೊ ಅದನ್ನು ಅನಲೈಸ್ ಮಾಡಿ ಅಂತ ಹೇಳ್ತೀನಿ. ದ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ನೆಕ್ಸ್ಟ್ ನಿಮ್ಮ ಲೈಫಿಗೆ ಬರುವಂಥ ಪಾರ್ಟ್ನರಲ್ಲಿ ನೀವು ಒಂದು ಸ್ಟ್ರೆಂತನ್ನು ನೋಡ್ತೀರಾ. ನಿಮಗೆ ಎಮೋಷ್ನಲ್ ಸಪೋರ್ಟ್ ಕೊಡುವಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಸೊ ನಿಮ್ಮ ಪಾಸ್ಟಲ್ಲಿ ನಿಮಗೆ ಎಲ್ಲೊಂದು ಕಡೆ ಇನ್ಜಸ್ಟಿಸ್ ಆಗಿರ್ಬೋದು ಆರ್ ತುಂಬ ಇಗ್ನೋರ್ ಮಾಡಿರೋದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಹರ್ಟ್ ಆಗಿದ್ದೀರಾ. ಹಾಗೆ ತುಂಬ ಹೀಲ್ ಆಗಬೇಕು ಅಂತ ಹೇಳ್ತೀನಿ ನೀವು. ಬಿಕಾಸ್ ಆ ಒಂದು ಪೇಯ್ನ್ ನಿಮಗೆ ಒಂದು ಡಿಪ್ರೆಷನ್ ಫೇಸ್ನ ನೀವು ನೋಡಿರ್ಬೋದು. ಅದರಿಂದ ಹೊರಗೆ ಬರೋಕ್ಕೇ ನೀವು ತುಂಬ ಟೈಮನ್ನು ತೊಗೊಂಡಿದ್ದೀರಾ. ಮೇ ಬಿ ಸಮ್ ಪೀಪಲ್ 1 ವರ್ಷದಿಂದ ನೀವು ಆ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಪರ್ಸನಿಂದ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿ ಸಹ ಇಲ್ಲಿದೆ. ಆ್ಯಂಡ್ ಒಂದು ಗೈಡೆನ್ಸ್ ಅಂತ ಅಂದರೆ ಸೊ ಬೇರೆಯವರ ಪ್ರಾಬ್ಲಮ್ಸನ್ನು ನಿಮ್ಮ ತಲೆಗೆ ತೊಗೊಳ್ಳೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ಒಂದು ಟ್ರೂ ಲವ್ ಆರ್ ಲವ್ ಅಂದರೆ ಹೇಗಿರುತ್ತೆ, ಒಂದು ಹ್ಯಾಪಿನೆಸ್ನ ಇಲ್ಲಿ ನೋಡೋಕ್ಕೇ ಆಗಿಲ್ಲ, ಆ ಥರ ನಿಮಗೇನಾದರೂ ಇದ್ದರೆ ಸೂನ್ ನಿಮ್ಮ ಲೈಫಿಗೆ ಒಂದು ನ್ಯೂ ಪರ್ಸನ್ ಎಂಟ್ರಿ ಆಗ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಲೈಫಲ್ಲಿ ತುಂಬ ಕಷ್ಟದಿಂದ ಮೇಲೆ ಬಂದಿರುವಂಥ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಅವರು ತುಂಬ ವಿಚಾರಗಳನ್ನು ಅವರು ಮಾಡ್ತಿರ್ತಾರೆ ಅವ್ರ ಲೈಫಲ್ಲಿ. ಮೇ ಬಿ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಆರ್ ಬೇರೆ ಬೇರೆ ಲ್ಯಾಂಗ್ವೇಜಸ್ನ ಅವರು ಮಾತಾಡೋದಾಗಿರ್ಬೋದು. ಆ್ಯಂಡ್ ಬೇರೆ ಅವ್ರಿಗೆ ಆರ್ಟ್ಸಲ್ಲಿ ಇಷ್ಟ ಇರ್ಬೋದು. ಆ ಥರ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇದೆ. ಹಾಗೆ ಸೊ ಒಂದು ಬ್ಯಾಲೆನ್ಸನ್ನು ನೀವು ನೋಡಬೇಕಾಗತ್ತೆ. ಫಾರ್ ದಟ್ ನೀವು ಇವಾಗ ಏನು ನೀವು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಆರ್ ಕರೆಂಟ್ ಮೈಂಡ್ಸೆಟ್ ಏನಿದೆ ನಿಮ್ಮದು, ಅದರಿಂದ ನೀವು ತುಂಬ ಶಿಫ್ಟ್ ಆಗಬೇಕಾಗತ್ತೆ. ಬಿಕಾಸ್ ಯುವರ್ ಎನರ್ಜಿ ಈಸ್ ವೆರಿ ಲೋ. ತುಂಬ ನಿಮಗೆ ಎನರ್ಜಿ ಲೋ ಅನ್ನಿಸ್ತಾ ಇರ್ಬೋದು ಎಮೋಷ್ನಲಿ. ಸೊ ಎಮೋಷ್ನಲ್ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಇನ್ನು ಕೆಲವೊಬ್ಬರು ಟಾಕ್ಸಿಕ್ ರಿಲೇಷನ್ಶಿಪ್ಸಲ್ಲಿ ಇರಬಹುದು. ಒಂದು ಕಂಟ್ರೋಲಿಂಗ್ ಎನರ್ಜಿ ಅಂತ ಗೊತ್ತಿದ್ರೂ ಅವ್ರು ನಿಮ್ಮ ಮೇಲೆ ತುಂಬ ಅಬ್ಯೂಸಿವ್ ನಡೀತಾ ಇದ್ರೂ ಸೊ ಅದನ್ನು ಟಾಲ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ನೀವು ನೀವು ಆ ಒಂದು ಸಿಚುವೇಶನಿಂದ ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬಂದಾಗ ನಿಮಗೆ ಬೇರೆ ಥರನೇ ಲೈಫ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ಡಿವೋರ್ಸ್ ನಾನು ಹೇಳಿದೆ, ಡಿವೋರ್ಸಿಗೆ ಯಾರಾದರೂ ಅಪ್ಲೈ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಸೊ ಇನ್ನೂ ಒಂದು ಪ್ರೋಸೆಸ್ ನಡೀತಾನೇ ಇರಬಹುದು ನಿಮ್ಮ ಲೈಫಲ್ಲಿ. ಸೊ ಫ್ರಮ್ ವೆರಿ ಲಾಂಗ್ ಟೈಮ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಒಂದು ಕಡೆಯಿಂದ ಸಕ್ಸಸ್ ಅಂತ ಅಂದರೆ ಇನ್ನೊಂದು ಕಡೆಯಿಂದ ಇಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು. ಸೊ ಈ ಒಂದು ವರ್ಷ ನೀವು ನೋಡಬಹುದು, ಮೇ ಬಿ ಈ ಇಯರ್ ಎಂಡಿಂಗಲ್ಲಿ ನಿಮಗೆ
ಏನು ಕೋರ್ಟ್ ಕೇಸ್ ನೀವು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ. ಇನ್ ಕೇಸ್ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇದೆ. ಅದರಲ್ಲಿ ನೀವು ರೆಮಿಡೀಸನ್ನು ನೋಡಬಹುದು. ಫ್ರೀ ರೆಮಿಡೀಸ್ ಇರುತ್ತೆ, ಅದನ್ನು ನೀವು ಮಾಡ್ಕೋಬಹುದು. ಸೊ ಆ ಒಂದು ಚಾನಲನ್ನು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.